ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಎಲ್ಲರೂ ಅವನನ್ನು ಹುಚ್ಚನಂತೆ ಭಾವಿಸ್ತಾ ಇದ್ದರು. ಅವನು ಇದ್ದದ್ದು ಕೂಡ ಹಾಗೆ. ಅವನು ತನ್ನ ಮನೆಯಲ್ಲಿದ್ದುದೇ ಕಡಿಮೆ. ಯಾರದೋ ಮನೆಯಲ್ಲಿ ಊಟ, ಯಾರದೋ ಮನೆಯಲ್ಲಿ ನಿದ್ರೆ. ಅವನ ಸ್ವಭಾವವನ್ನು ತಿಳಿದ ಜನ ತಕರಾರು ಮಾಡ್ತಾ ಇರಲಿಲ್ಲ. ಆದರೆ ಅವನು ಯಾವಾಗ ಏನು ಮಾಡ್ಯಾನು ಅನ್ನೋದನ್ನು ಹೇಳೋದೇ ಕಷ್ಟ. ಒಮ್ಮೊಮ್ಮೆ ಸುಮ್ಮನಿದ್ದು ಬಿಟ್ಟರೆ 4-6 ದಿನ ಯಾರೊಂದಿಗೂ ಮಾತನಾಡದೆ ಹಾಗೆಯೇ ಇದ್ಬಿಡ್ತಾ ಇದ್ದ. ಮಾತನಾಡಬೇಕು ಅಂತ ಇಚ್ಛೆ ಆಗೋಗ್ಬಿಟ್ರೆ ಮಲಗಿದರನ್ನು ಕೂಡ ಎಬ್ಬಿಸಿ ಏನೇನೋ ಬಡಬಡಾಯಿಸ್ತಾ ಇದ್ದ. ಅವನು ಹುಡುಗನಾಗಿದ್ದಾಗ ಅವನಿಗೆ ಕಲಿಸ್ಲಿಕ್ಕೆ, ಬುದ್ಧಿ ಹೇಳಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ರು. ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಕೊನೆಗೆ ಅವನನ್ನು ಅವನಷ್ಟಕ್ಕೆ ಇರಲಿಕ್ಕೆ ಬಿಟ್ಟು. ಒಂದು ದಿನ ಶುಕ್ರವಾರ ಮಧ್ಯಾಹ್ನ ನಮಾಜ್ ಮಾಡಲಿಕ್ಕೆ ಜನ ಹೊರಟು. ಈ ಮನುಷ್ಯ ರಸ್ತೆಯ ಪಕ್ಕದಲ್ಲೇ ಕುಳಿತಿದ್ದ. ನೀವೆಲ್ಲ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳ್ದ. ಅವರು ಪ್ರಾರ್ಥನೆಗಾಗಿ ಹೋಗುತ್ತಿರೋದಾಗಿ ಹೇಳಿದಾಗ, ಅಲ್ಲಿ ಏನಾಗ್ತದೆ ಅಂತ ಪ್ರಶ್ನೆ ಮಾಡ್ದ. ಅಲ್ಲಿ ಏನಾಗುವುದು? ನಮ್ಮ ಗುರುಗಳೊಬ್ಬರು ಪ್ರಾರ್ಥನೆಯನ್ನು ಹೇಳ್ತಾರೆ, ನಾವು ಅವರು ಹೇಳಿದಂತೆ ಪ್ರಾರ್ಥನೆ ಮಾಡುತ್ತೇವೆ ಅಂದರು. ಹಾಗಾದರೆ ನಾನು ತಮ್ಮ ಜೊತೆಗೆ ಬರ್ತೀನಿ ಅಂದ. ಅಂತೂ ಒಮ್ಮೆಯಾದರೂ ಇವನಿಗೆ ಬುದ್ಧಿ ಬಂತಲ್ಲ ಅಂತ ಹೇಳಿ ಅವನನ್ನು ಕೂಡ ಕರೆದುಕೊಂಡು ಮಸೀದಿಗೆ ಹೋದರು. ಅಲ್ಲಿ ಮುಲ್ಲಾ ಪ್ರಾರ್ಥನೆಯನ್ನು ಜೋರಾಗಿ ಹೇಳಿದಾಗ ಉಳಿದವರು ಅನುಸರಿಸಿದ್ರು. ಮತ್ತೊಮ್ಮೆ ಮುಲ್ಲಾ ಪ್ರಾರ್ಥನೆಯನ್ನು ಹೇಳ್ತಿದ್ದಂತೆ ಈ ಹುಚ್ಚ ಕುರಿಯ ತರಹ ಬ್ಯಾ ಬ್ಯಾ ಅಂತ ಅರ್ಚತೊಡಗದ. ಉಳಿದವರ ಪ್ರಾರ್ಥನೆಗೆ ಅಡಚಣೆಯಾಯಿತು. ಕೆಲವು ಹುಡುಗರು ತರುಣರು ನಗತೊಡಗುದು. ಇವನನ್ನು ಕರೆದುಕೊಂಡು ಹೋದವರಿಗೆ ಮುಖಭಂಗವಾಯಿತು. ಹೊರಗೆ ಬಂದೊಡನೆ ಅವನನ್ನು ದಬಾಯಿಸಿಬಿಟ್ರು. ನೀನು ಮೂರ್ಖ ಅಂತ ಗೊತ್ತಿದ್ರೂ ಕೂಡ ನಿನ್ನ ಕರೆದುಕೊಂಡು ಹೋದೆವಲ್ಲ, ನಮಗೆ ಬುದ್ಧಿ ಇಲ್ಲ. ದೇವರ ಪ್ರಾರ್ಥನೆ ಅಂದರೆ ತಮಾಷೆ ಆಯಿತೆ ನಿನಗೆ? ಗುರುಗಳು ಪ್ರಾರ್ಥನೆ ಹೇಳುವಾಗ ಅದೇಕೆ ಹಾಗೆ ಕುರಿಯ ತರಹ ಅರ್ಚಿದೆ ಅಂತ ಕೇಳಿದ್ರು. ಅದಕ್ಕೆ ಅವನು, ನಾನೇನು ತಪ್ಪು ಮಾಡಿದೆ ಅಂತ ಬೈತಿದ್ದೀರಿ? ಮೇಲೆ ನಿಂತು ಕೂಗುತ್ತಿದ್ದವನು ಕುರಿ ಬೇಕು, ಕುರಿ ಕೊಂಡುಕೊಳ್ಳಬೇಕು ಅಂತ ಇದ್ದ. ಅದಕ್ಕೆ ನಾನು ಕುರಿಯ ಹತ್ತಿರ ಅರ್ಚಿ ಅವನಿಗೆ ನೆನಪು ಮಾಡಿಕೊಟ್ಟೆ ಅಂದ. ಈ ಹುಚ್ಚನ ಮಾತು ಕೇಳಿ ಎಲ್ಲರೂ ನಕ್ಕರು. 2 ದಿನಗಳಲ್ಲೇ ಈ ಹುಚ್ಚ ಮಾತನಾಡಿದ್ದು ಮುಲ್ಲಾರ ಕಿವಿಗೂ ಬಿತ್ತು. ಅವರು ಅವನನ್ನು ಮನೆಗೆ ಕರೆಸ್ಕೊಂಡು ಮತ್ತೊಮ್ಮೆ ಅವನು ಅರ್ಚಿದ್ದು ಯಾಕೆ ಅಂತ ಕೇಳಿ ತಿಳಿದುಕೊಂಡು ನಂತರ ಪ್ರಾಮಾಣಿಕವಾಗಿ ಹೇಳಿದ್ರು, ಅಯ್ಯೋ, ಜನ ನಿನ್ನನ್ನು ಹುಚ್ಚ ಅಂತ ಇದ್ದಾರೆ, ಆದರೆ ಅವರೇ ಹುಚ್ಚರು. ಅವರಿಗೆ ಕೇವಲ ಕೂಗಿದ್ದು ಮಾತ್ರ ಕೇಳಿಸ್ತದೆ, ನಿನಗೆ ಮನಸ್ಸಿನಲ್ಲಿದ್ದದ್ದು ಕೂಡ ತಟ್ಟುತ್ತದೆ. ಅಂದು ನಾನು ಪ್ರಾರ್ಥನೆಗೆ ಬರುವಾಗ ನಮಾಜ್ ಮುಗಿದ ಮೇಲೆ 2 ಕುರಿಗಳನ್ನು ಕೊಂಡುಕೊಳ್ಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಪ್ರಾರ್ಥನೆ ಹೇಳುವಾಗ ಅಭ್ಯಾಸ ಬಲದಿಂದ ಶಬ್ದಗಳು ಬರುತ್ತಿದ್ದವೇ ವಿನಃ ಮನಸ್ಸಿನಲ್ಲಿ ಪ್ರಾರ್ಥನೆ ಇರಲಿಲ್ಲ. ತಲೆಯಲ್ಲಿ ಕೇವಲ ಕುರಿಗಳು ಮಾತ್ರ ತುಂಬಿದ್ವು. ಬಾಯಿಯಿಂದ ಬಂದದ್ದು ಪ್ರಾರ್ಥನೆಯಲ್ಲ, ಅದು ಅಭ್ಯಾಸ ಬಲದಿಂದ ಬಂದ ಶಬ್ದ. ಅದಕ್ಕೆ ಯಾವ ಅರ್ಥವೂ ಇಲ್ಲ, ಕೇವಲ ಶಬ್ದ ಮಾಲಿನ್ಯವನ್ನು ಮಾಡ್ತದೆ. ಮಾತನಾಡದಿದ್ದರೂ ಅಂತಃಕರಣದ ಆರ್ಥತೆ ಪ್ರಾರ್ಥನೆಯಾಗಿ ಬಿಡ್ತದೆ. ಅದಕ್ಕೆ ಶಬ್ದದ ಆಡಂಬರವೇ ಬೇಡ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.